ಭಾರತದ ದಾಳಿಗೆ ಸಾಕ್ಷಿ ಕೇಳಿದಂತಹ ಪಾಕಿಸ್ತಾನ ಈಗ ದಾಳಿ ಆಗಿದೆ ಅಂತ ಒಪ್ಪಿಕೊಂಡಿದೆ. ದಾಳಿ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಪಾಕ್ ಪ್ರಧಾನಿ. ಭಾರತದ ದಾಳಿ ಆಗಿರೋದು ನಿಜ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಶಹಬಾಜ್. ಮೇ 7ರಂದು ಭಾರತದಿಂದ ದಾಳಿ ನಡೆಯಿತು. ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕರೆ ಮಾಡಿ ಹೇಳಿದ್ರು, ನನಗೆ ಭಾರತ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿದೆ ಪಾಕಿಸ್ತಾನದ ಮೇಲೆ. ನೂರ್ಖಾನ್ ಏರ್ಬೇಸ್ ಸೇರಿ ಹಲವೆಡೆ ಹಾನಿಯಾಗಿದೆ. ಮಾಹಿತಿ ಕೇಳಿ ನನಗೆ ಕಳವಳ ಉಂಟಾಯಿತು. ವಾಯುನೆಲೆ ಧ್ವಂಸದ ಬಗ್ಗೆ ಈ ರೀತಿ ಪಾಕ್ ಪ್ರಧಾನಿ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲು ಸಾಕ್ಷಿ ಕೇಳ್ತಾ ಇದ್ರು, ದಾಳಿ ಮಾಡಿಯೇ ಇಲ್ಲ, ಅದಕ್ಕೇನ್ ಸಾಕ್ಷಿ ಇದೆ ಅಂತ ಈಗ ಪಾಕಿಸ್ತಾನದ ಪ್ರಧಾನಿಯೇ ಒಪ್ಕೊಂಡಿದ್ದಾರೆ. ವಾಯುನೆಲೆ ಧ್ವಂಸ ಮಾಡಿರೋದು ನಿಜ, ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ದು ನಿಜ ಅಂತ. 9:10 की दरमियानी रात में तकरीबन 2:30 बजे शिफा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल्स अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं। 9:10 की दरमियानी रात में तकरीबन 2:30 बजे शिफा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल्स अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं। 9:10 की दरमियानी रात में ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ನಿಜಕ್ಕೂ ಸಹ ಪಾಕಿಸ್ತಾನದ ಪ್ರಧಾನಿ ಹೇಳಿಕೆ ಕೇಳಿಸ್ಕೊಳ್ತಾ ಇದ್ರೆ ನಗು ಬರುತ್ತೆ. ಒಂದ್ ಕಡೆ ಸಾಕ್ಷಿ ಕೇಳ್ತಾ ಇದ್ರು, ಭಾರತ ದಾಳಿ ಮಾಡಿದ್ ನಿಜಾನ ಅಂತ ಸಾಕ್ಷಿ ಕೊಟ್ಟಾಯ್ತು, ಅದನ್ನ ಈಗ ಒಪ್ಕೊಂಡಿದೆ. ಅದಲ್ಲದೆ ಮತ್ತೊಂದ್ ಕಡೆ ನಾವು ಸರಿಯಾಗಿ ಉತ್ತರ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರಲ್ಲ, ನಿಜಕ್ಕೂ ಸಹ ನಗು ತರಿಸುವಂತಹ ವಿಚಾರ. ಯಾಕೆ ನಾವು ಅವ್ರ ಪಾರ್ಲಿಮೆಂಟ್ ನಲ್ಲಿ ಸಂಸದರು ಕಣ್ಣೀರಿಟ್ಟಿದ್ದನ್ನ ನೋಡ್ಲಿಲ್ವಾ? ಇಡೀ ವಿಶ್ವನೇ ನೋಡಿದೆ, ಆದ್ರೂ ಇಂತಹ ಹೇಳಿಕೆಗಳು ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ. ಪ್ರಗತಿ, ಅವರ ದೇಶದ ಜನತೆಗೆ ಯಾವಾಗಲೂ ಕೂಡ ಪಾಕಿಸ್ತಾನ ಈ ರೀತಿಯ ಹೇಳಿಕೆಗಳಿಂದಲೇ ಒಂದು ರೀತಿಯಲ್ಲಿ ಮೋಸ ಮಾಡಿಕೊಂಡೇ ಬರ್ತಾ ಇರುವಂಥದ್ದು. ಈಗಲೂ ಕೂಡ ಅಷ್ಟೇ, ಏನು ಆಗಿಲ್ಲವೇನೋ ಅನ್ನೋವರ ರೀತಿಯಲ್ಲಿ ಅವರ ವರ್ತನೆ ಇದೆ. ಅದರ ಜೊತೆಗೆ ಏನಾಗಿದೆ ಅಂತ ಒಪ್ಕೊಂಡ್ರೆ ಪುನಃ ಆ ದೇಶಕ್ಕೆ ಮರ್ಯಾದೆ ಪ್ರಶ್ನೆ, ಮತ್ತು ಆ ಸರ್ಕಾರದ ಮರ್ಯಾದೆ ಪ್ರಶ್ನೆ, ಆ ಸೇನೆಯ ಮರ್ಯಾದೆ ಪ್ರಶ್ನೆ ಕೂಡ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಮರೆಮಾಚ್ತಾರೆ. ಆದರೆ ದಿನವೂ ಕೂಡ ಒಂದೊಂದು ಅಟೆಂಡೆನ್ಸ್ ರೀತಿಯಲ್ಲಿ ಹೇಳ್ಕೊಂತ ಹೋಗ್ತಾರೆ. ಇದು ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನ ಸೇನೆ ಮಾಡ್ತಾ ಇರುವಂಥ ಒಂದು ಸ್ಟ್ರಾಟಜಿ. ಅಲ್ಲಿನ ಜನರಿಗೆ ಒಟ್ಟಿನಲ್ಲಿ ದಾರಿ ತಪ್ಪಿಸ್ಬೇಕು, ನಾವು ಗೆದ್ದಿದ್ದೇವೆ ಅನ್ನಬೇಕು, ನಾವು ಇದನ್ನು ಮಾಡಿದ್ದೇವೆ ಅನ್ನಬೇಕು. ಯಾಕೆ ಅಂದರೆ ಆ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಸರಿಯಾಗಿಲ್ಲ. ಇನ್ನೊಮ್ಮೆ ಒಂದು ಕಡೆ ಬಲೂಚಿಸ್ತಾನದ ಜನರ ಅಂದರೆ ಆ ಜನ ತಿರುಗಿ ಬಿದ್ದಿರುವಂಥದ್ದು, ಇನ್ನೊಂದು ಕಡೆ ಸೈನ್ಯದಲ್ಲೇ ಒಂದು ರೀತಿಯಲ್ಲಿ ಅಸಹನೆ ಅಸಹಕಾರ ಎಲ್ಲವೂ ಕೂಡ ಇದೆ. ಮತ್ತೊಂದು ರೀತಿ ಪೊಲಿಟಿಕಲಿ ಒಂದು ರೀತಿ ಅಲ್ಲೆಲ್ಲ ಪಪ್ಪೆಟ್ಟುಗಳೇ ಇರುವಂಥದ್ದು. ಯಾಕಂದರೆ ಸೇನೆ ಏನು ಬರ್ಕೊಟ್ಟುತ್ತೋ ಅದನ್ನು ಓದೋ ಅಂಥ ಜನ ಅವ್ರಿಗೆ, ಈವನ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆದಿಯಾಗಿಯೂ. ಯಾಕಂದರೆ ನಿನ್ನೆ ನೋಡ್ತಾ ಇದ್ವಿ, ಅಲ್ಲಿನ ಸಚಿವರೊಬ್ಬರು ಒಂದು ಯಾವುದೋ ಒಂದು ಪೇಪರ್ ಸ್ಟೇಟ್ಮೆಂಟ್, ಅದು ಕೂಡ ಫೇಕ್ ಪೇಪರ್ ಸ್ಟೇಟ್ಮೆಂಟ್ ಇಟ್ಕೊಂಡು ಜಯ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಇನ್ನೇನು ಹೇಳೋದು? ಆ ಪೇಪರ್ ಕೂಡ ಕ್ಲೈಮ್ ಮಾಡಿದೆ, ನಮ್ಮ ವರದಿನೇ ಅಲ್ಲ, ನಾವು ಆ ರೀತಿ ಬರದೇ ಇಲ್ಲ ಅನ್ನೋಂಥದ್ದು. ಅಂದರೆ ಒಬ್ಬ ಅಲ್ಲಿನ ಸಚಿವರಿಗೆ ಏನು ನಡೀತಾ ಇದೆ ಸರ್ಕಾರದಲ್ಲಿ, ಏನು ಮಾಡ್ತಾ ಇದ್ದೇವೆ ಅನ್ನೋಂಥದ್ದೇ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಅಲ್ಲಿನ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ. ಅದನ್ನು ಅವರಿಗೆ ಅವರೇ ಹೊಗಳ್ಕೊಳ್ತಾರೆ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಂತ. ಅಂದರೆ ಇನ್ನೇನು ಅದಕ್ಕೆ ಬೇರೆ ದಾರಿನೇ ಇಲ್ಲ, ನಕ್ಬಿಟ್ಟು ಸುಮ್ಮನೆ ಆಗಬೇಕು ಅನ್ನೋಂಥದ್ದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಆ ವರಸೆಯನ್ನು ಪ್ರಧಾನಮಂತ್ರಿಗಳು ಮುಂದುವರಿಸಿರುವುದು ಪಾಕಿಸ್ತಾನದ ಪ್ರಧಾನಿ. ಸೊ ಈಗ ನಾನು ಸ್ವಿಮ್ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ನನಗೊಂದು ಫೋನ್ ಬಂತು, ಪಾಪ ಅಷ್ಟಾದರೂ ಹೇಳ್ಕೊಂಡಿದ್ದಾರೆ, ಇಂಥ ಒಂದು ಸಂಘರ್ಷದ ಸ್ಥಿತಿ ಇದೆ, ಅಲ್ಲಿ ಪಕ್ಕದಲ್ಲಿ ಇದಾಗಿದೆ, ಸ್ವಿಮ್ ಮಾಡ್ತಾ ಇದ್ದೆ ಅನ್ನೋಂಥದ್ದಾದರೂ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅದೇನೋ ದೇಶ ಹತ್ತು ಉರಿಬೇಕಾದ್ರೆ, ರೋಮ್ ಹತ್ತಿ ಉರಿಬೇಕಾದ್ರೆ ಈ ರಾಜ ಪಿಟೀಲ್ ಕೊಯ್ತಾ ಇದ್ದ ಅನ್ನೋಂಥದ್ದು ಇದೆಯಲ್ಲ, ಅದನ್ನು ಈಗಲೂ ಕೂಡ ಇವರು ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಆದರೂ ಅದನ್ನು ಹೇಳ್ಕೊಂಡಿದ್ದಾರೆ ತನ್ನ ಸ್ವಂತಕ್ಕೆ ಅನ್ನೋಂಥದ್ದು.
ಸೊ ಈ ರೀತಿ ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿನ ಜನರನ್ನ ಒಂದು ರೀತಿಯಲ್ಲಿ ಈಗ ಬ್ರೈನ್ ವಾಶ್ ಮಾಡಿ ಓಕೆ ಪರವಾಗಿಲ್ಲ ಸರ್ಕಾರ ಅನ್ನಿಸ್ಕೋಬೇಕಾಗಿದೆ, ಆ ಮಾರ್ಕ್ಸ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಈ ಪ್ರಯತ್ನ. ಯಾಕಂದರೆ ಅಲ್ಲಿನ ಆಂತರಿಕವಾಗಿ ಬಹಳ ಸಮಸ್ಯೆಗಳಿದೆ. ಅಲ್ಲಿನ ಜನ ಯಾರು ಇವ್ರನ್ನ ನಂಬ್ತಾ ಇಲ್ಲ, ಇವ್ರ ಸೇನೆಯನ್ನು ನಂಬ್ತಾ ಇಲ್ಲ, ಅದ್ರ ಜೊತೆಗೆ ಬಲೂಚಿಸ್ತಾನಗಳ ಒಂದು ಕಾಟ. ಸೊ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮರೆಮಾಚಬೇಕು. ಹಾಗಾಗಿ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದಾರೆ, ಪದೇ ಪದೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾನೆ ತನ್ನ ಎಲ್ಲ ಲೋಪಗಳನ್ನು ಕೂಡ ಹೇಳ್ಕೊಳ್ತಾ ಇರುವಂಥದ್ದು ಒಂದೇ ಸ್ಪಷ್ಟ ಆಗ್ತಾ ಇದೆ. ಭಾರತ ಯಾವ ಮಟ್ಟಕ್ಕೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದೆ ಅನ್ನುವಂಥದ್ದು, ಯಾವ ರೀತಿ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು, ಏರ್ ಬೇಸ್ಗಳನ್ನು ಏನು 8 ಏರ್ ಬೇಸ್ಗಳಿಗೆ ಹೊಡೆದಿರುವಂಥದ್ದು, ಇವೆಲ್ಲವೂ ಕೂಡ ಅವರಾಗಿ ಅವರು ಪ್ರತಿನಿತ್ಯವೂ ಕೂಡ ಒಂದು ಎವಿಡೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದು ನಮಗೆ ಭಾರತಕ್ಕೆ ಪಾಸಿಟಿವ್ ಪಾಯಿಂಟ್. ಅವ್ರ ಎಲ್ಲ ಹೇಳಿಕೆಗಳನ್ನು ಹಾಸ್ಯಾಸ್ಪದವಾಗಿ ನೋಡಿ ಕೈ ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.